ಸೈನಿಕರ ಸಂಘದ ಮಂಗಳೂರು ಇವರು ಕರೆದಂತಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲಾ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುವವರಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಅಧ್ಯಕ್ಷ ಸರ್ಜನ್ ಶ್ರೀಕಾಂತ್ ಶೆಟ್ಟಿಪಾಡ, ನನ್ನ ಎಡಬದಿಯಲ್ಲಿರುವವರು ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಕರ್ನಲ್ ಜಯಚಂದ್ರನ್ ಅವರು, ಅವರ ಪಕ್ಕದಲ್ಲಿರುವವರು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯ ಕರ್ನಲ್ ರಾಜೇಶ್ ಹೊಳ್ಳ ಅವರು, ಈ ಬದಿಯಲ್ಲಿ ಕೊನೆಯಲ್ಲಿರುವವರು ನಮ್ಮ ಕಾರ್ಯಕಾರಿ ಸಮಿತಿಯ ಇನ್ನೊಬ್ಬ ಸದಸ್ಯ ಸಾರ್ಜೆಂಟ್ ಭಗವಾನ್ ದಾಸ್ ಅವರು. ನನ್ನ ಬಲಭಾಗದಲ್ಲಿದ್ದಾರೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಕ್ಯಾಪ್ಟನ್ ದೀಪಕ್ ಕಟ್ಟೆಂತಾಯ್ ಅವರು. ರೈಟ್ ಎಕ್ಸ್ಟ್ರೀಮ್ ಅಲ್ಲಿ ಇರುವವರು ನಮ್ಮ ಕಾರ್ಯಕಾರಿ ಸಮಿತಿಯ ಇನ್ನೊಬ್ಬ ಸದಸ್ಯ ಸುಬೇದಾರ್ ಅಪ್ಪು ಶೆಟ್ಟಿ ಅವರು. ಇವರೆಲ್ಲರ ಪರವಾಗಿ ನಾನು ನಿಮ್ಮೆಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇವರು ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಾಜಿ ಸೈನಿಕರು, ಯುದ್ಧ ವಿಧವೆಯರು, ಮಾಜಿ ಸೈನಿಕರ ಕುಟುಂಬಿಕರು ಹಾಗೂ ಅವರ ಇವರ ಕಲ್ಯಾಣಕ್ಕಾಗಿ ನಿರಂತರವಾಗಿ ಶ್ರಮಿಸುವುದು ಮಾತ್ರವಲ್ಲದೆ ಜಿಲ್ಲೆಯಲ್ಲಿ ಸಾರ್ವಜನಿಕರಲ್ಲಿ ಒಂದು ರಾಷ್ಟ್ರೀಯತೆಯ ಒಂದು ಯೋಚನೆಯನ್ನು ಮೂಡಿಸುವಂತಹ ಒಂದು ಕಾರ್ಯದಲ್ಲಿ, ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಸೈನ್ಯದ ಬಗ್ಗೆ ಅಭಿರುಚಿಯನ್ನು ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ, ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ, ಅವರಿಗೆ ಸೈನ್ಯಕ್ಕೆ ಸೇರುವ ಬಗ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ಒಂದು ಸಂಸ್ಥೆ ನಮ್ಮ ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು. ಇಲ್ಲಿ ಇದಕ್ಕೆ ಪೂರಕವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ 2 ಕಾರ್ಯಕ್ರಮಗಳನ್ನ ಮಂಗಳೂರಿನ ಯುದ್ಧ ಸ್ಮಾರಕದಲ್ಲಿ ನಾವು ರೂಢಿಯಂತೆ ನೆರವೇರಿಸ್ತಾ ಬಂದಿದ್ದೇವೆ. ಅದರಲ್ಲಿ ಒಂದು ಕಾರ್ಗಿಲ್ ವಿಜಯ ದಿವಸ, ಎರಡನೆಯದು ಈಗ ನಾವು ಆಯೋಜಿಸಲಿಕ್ಕಿರುವಂತಹ ವಿಜಯ ದಿವಸ. ಈ ವಿಜಯ ದಿವಸ ಅಂದ್ರೆ ಅದರ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ 1971ರಲ್ಲಿ ಸುಮಾರು 54 ವರ್ಷಗಳ ಹಿಂದೆ ನಡೆದಂತಹ ಈ ಯುದ್ಧದಲ್ಲಿ ಇದು ಅಷ್ಟು ಪ್ರಮುಖವಾಗಿ ನಾವೆಲ್ಲ ರಾಷ್ಟ್ರ ಜನತೆ ಇದನ್ನು ಯಾಕೆ ಸಂಭ್ರಮದಿಂದ ಆಚರಿಸಬೇಕು ಅಂತ ಹೇಳಿದ್ರೆ, ಬಹುಶಃ ಇಷ್ಟೊಂದು ನಿರ್ಣಾಯಕ ಯುದ್ಧ ಬೇರೊಂದು ನಡೆದಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ನಮ್ಮ ಶತ್ರು ದೇಶವನ್ನ ಇಬ್ಬಾಗವಾಗಿಸಿದಂತ ಒಂದು ಯುದ್ಧ ಇದು. ಇದರಲ್ಲಿ ಸುಮಾರು ಒಂದು 93,000 ಯುದ್ಧ ಖೈದಿಗಳನ್ನ ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ. ಒಂದಷ್ಟು ಸಾವಿರಾರು ಎಕರೆ ಜಾಗ ಸಹ ನಮ್ಮ ವಶಕ್ಕೆ ಬಂದಿತ್ತು. ನಮ್ಮ ಸೌಜನ್ಯ ನಾವು ಅದನ್ನು ಆಮೇಲೆ ಬಿಟ್ಟುಕೊಟ್ವಿ. ಇದರಲ್ಲಿ ಮತ್ತೊಂದು ಏನು ಸಾಧನೆ ಅಂತ ಹೇಳಿದ್ರೆ, ಬಹುಶಃ ಸೈನ್ಯಕ್ಕೆ ವ್ಯೂಹಾತ್ಮಕವಾಗಿ ಒಂದು ಫ್ರೀಡಮ್ ಅನ್ನು ಕೊಟ್ಟಾಗ, ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಾಗ ನಮ್ಮ ಸೈನ್ಯ ಏನನ್ನಾದ್ರೂ ಸಾಧಿಸಲಿಕ್ಕೆ ಸಕ್ಷಮವಾಗಿದೆ ಅಂತ ತೋರಿಸಿಕೊಟ್ಟಂತ ಒಂದು ಯುದ್ಧ ಅಂತ ಹೇಳಿದ್ರೆ 1971ರ ಈ ಬಾಂಗ್ಲಾ ವಿಮೋಚನಾ ಯುದ್ಧ. ಇದರಲ್ಲಿ ಭಾಗವಹಿಸಿ ದೇಶಕ್ಕಾಗಿ ಕೀರ್ತಿ ತಂದುಕೊಟ್ಟದ್ರಲ್ಲಿ 4 ಜನ ವೀರಾದಿ ವೀರ ಯೋಧರು ಭಾಗವಹಿಸಿದವರಿದ್ದಾರೆ. ಈಗಷ್ಟೇ ಆಗಮಿಸಿದವರು ನಮ್ಮ ಕಾರ್ಯಕಾರಿ ಸಮಿತಿಯ ಇನ್ನೊಬ್ಬ ಸದಸ್ಯ ಕರ್ನಲ್ ಪಿ.ಕೆ. ಶೆಟ್ಟಿ ಅವರು. ಇವರಲ್ಲಿ ಇಬ್ಬರಿಗೆ ಪರಮವೀರ ಚಕ್ರ ಪೋಸ್ಟ್ ಅಂತ ಹೇಳಿದ್ರೆ ಮರಣಾನಂತರ ಸಿಕ್ಕಿದೆ. ಅವರಲ್ಲಿ ಲಾನ್ಸ್ ನಾಯಕ ಅಲ್ಬರ್ಟ್ ಎಕ್ಕ ಒಬ್ರು, ಇನ್ನೊಬ್ರು ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಕ್ಷೇತ್ರಪಾಲ್ ಅನ್ನೋರು. 3 ಜನರಿಗೆ, ಇನ್ನೊಬ್ರು ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ ಸಿಂಗ್ ಸೆಖನ್ ಅವರು ಭಾರತೀಯ ವಾಯುಸೇನೆಯಿಂದ, ಉಳಿದ 3 ಜನ ಸಹ ಭಾರತೀಯ ಸೇನೆಯಿಂದ ಈ ಒಂದು ಪರಮವೀರ ಚಕ್ರದಂತಹ ಒಂದು ಉನ್ನತ ಮಟ್ಟದ ಗರಿಯನ್ನ ತಮ್ಮ ಹುಡುಗಿರಿಸಿದವರು. ಮತ್ತೆ ಒಬ್ರು ಮಾತ್ರ ಅದರಲ್ಲಿ ಬದುಕುಳಿದಿದ್ರು, ಅವರು ಮೇಜರ್ ಹೋಶಿಯಾರ್ ಸಿಂಗ್. ಹೀಗೆ 4 ಮಂದಿಗೆ ಪರಮವೀರ ಚಕ್ರದಂತಹ ಒಂದು ಮೇಲ್ಪಂಕ್ತಿಯ ಯುದ್ಧದ ಒಂದು ಬಿರುದು ಪ್ರಾಪ್ತಿಯಾಗಿದೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲಾಡಳಿತ ನಮಗೆ ಬೆಂಬಲವಾಗಿ ನಿಂತಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿದ್ದು 16ನೇ ತಾರೀಕಿಗೆ ಮಂಗಳವಾರ ನಡೆಯುವ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯಾದಂತಹ ಶ್ರೀ ದರ್ಶನ್ ಎಚ್.ವಿ. ಅವರು ಭಾಗವಹಿಸಲಿಕ್ಕಿದ್ದಾರೆ. ಅವರ ಜೊತೆಯಲ್ಲಿ ಡಿಐಜಿ ವೆಸ್ಟರ್ನ್ ರೇಂಜ್ ಐಜಿಪಿ ಅಮಿತ್ ಸಿಂಗ್, ಇಂಡಿಯನ್ ಕೋಸ್ಟ್ ಗಾರ್ಡ್ ನ ಕಮಾಂಡೆಂಟ್ ಡಿಐಜಿ ಪ್ರವೀಣ್ ಕುಮಾರ್ ಮಿಶ್ರಾ, ಕಮಿಷನರ್ ಆಫ್ ಪೊಲೀಸ್ ಶ್ರೀ ಸುಧೀರ್ ಕುಮಾರ್ ರೆಡ್ಡಿ, ಎನ್ಸಿಸಿ ಗ್ರೂಪ್ ಹೆಡ್ ಕ್ವಾರ್ಟರ್ಸ್ ಕಮಾಂಡೆಂಟ್ ಕರ್ನಲ್ ವಿರಾಜ್ ಕಾಮತ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಡಾಕ್ಟರ್ ಅರುಣ್ ಕೆ IPS, ಜಿಲ್ಲಾ ಪಂಚಾಯತ್ ಸಿಇಒ ಶ್ರೀ ಎನ್ ವಿನಾಯಕ್ ಖರ್ಬಾರಿ IAS,
MCCಯ ಕಮಿಷನರ್ ಆಗಿರುವಂತಹ ಶ್ರೀ ರವಿಚಂದ್ರ ನಾಯಕ್, ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿಯ ಪ್ರೋ ಚಾನ್ಸಲರ್ ಶ್ರೀ ವಿಶಾಲ್ ಹೆಗ್ಡೆ, ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3181 ಇದರ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂತಹ ರೋಟೇರಿಯನ್ ರಾಮಕೃಷ್ಣ ಕಣ್ಣನ್, ಲಯನ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317D ಯ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂತಹ ಲಯನ್ ಕುಡುಪಿ ಅರವಿಂದ್ ಶುನಾಯ್, ಹಾಗೂ ಮಾಜಿ ಸೈನಿಕರು, ಈ ಯುದ್ಧದಲ್ಲಿ ನೇರ ಭಾಗವಹಿಸಿದಂತ ಒಂದಷ್ಟು ಮಾಜಿ ಸೈನಿಕರು, ಅದರಲ್ಲಿ ಪ್ರಮುಖವಾಗಿ ನಮ್ಮ ಈ ತುಳುನಾಡಿನ ಹೆಮ್ಮೆ ಅಂತ ಹೇಳ್ಬೋದು ಬ್ರಿಗೇಡಿಯರ್ ಐಎನ್ ರೈ ಅವರು ಮುಂಚೂಣಿಯಲ್ಲಿ ಈ ಯುದ್ಧದಲ್ಲಿ ಭಾಗವಹಿಸಿದಂತವರು. ಅವರು ತಮ್ಮ ಅನುಭವ ಕಥನವನ್ನ ಸಹ ಎಲ್ಲ ಸಾರ್ವಜನಿಕರ ಮುಂದೆ ಹಂಚಲಿಕ್ಕಿದ್ದಾರೆ. ಆದ್ರಿಂದ ತಾವೆಲ್ಲರೂ ಹಾಗೂ ನಗರದ ಜನತೆ ಯಾರು ಈ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ಆವತ್ತು ದಿನ ಭಾಗವಹಿಸಬೇಕು. ಮತ್ತೆ ಇದೊಂದು ಖಾಲಿ ಸೈನಿಕರಿಗಾಗಿ ಅಥವಾ ಸೈನಿಕರು ಮಾಡುವಂತ ಕಾರ್ಯಕ್ರಮ ಅಲ್ಲ. ಎಲ್ಲಾ ಸಾರ್ವಜನಿಕರು, ನಮ್ಮ ಜಿಲ್ಲೆಯ ಎಲ್ಲ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಭಾಗವಹಿಸಬೇಕು. ಒಂದಷ್ಟು ಶಾಲಾ ಕಾಲೇಜುಗಳಿಗೆ ಸಹ ನಾವು ಇದರ ಮಾಹಿತಿಯನ್ನ, ಅವರ ಆಹ್ವಾನವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ಬರುವ ನಿರೀಕ್ಷೆಯಲ್ಲಿದ್ದೇವೆ ನಾವು. ಇದೆಲ್ಲ ಮುಂದಿನ ದಿನಗಳಲ್ಲಿ ಅವರು ಸೈನ್ಯ ಸೇರುವ ನಿಟ್ಟಿನಲ್ಲಿ, ನಮ್ಮ ಸೈನ್ಯವನ್ನು ಇನ್ನಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ಅದು ಪೂರಕವಾಗಿ ಪರಿಣಮಿಸಬಹುದು ಅಂತ ಆಶಿಸ್ತಾ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ತಾವೆಲ್ಲರೂ ಬರಬೇಕು, ಒಂದಷ್ಟು ಉತ್ತಮ ರೀತಿಯ ಪ್ರಚಾರವನ್ನ ನೀಡಬೇಕು. ನಮ್ಮ ಯುದ್ಧ ಸ್ಮಾರಕ ಏನಿದೆ ಅದರ ರಿನೋವೇಷನ್ ವರ್ಕ್ ಏನ್ ನಡೀತಾ ಇದೆ ಅದು ಇನ್ನೂ ಸಹ ಸಂಪೂರ್ಣವಾಗಿ ಮುಗ್ದಿಲ್ಲ. ಅದು ಸಹ ಆದಷ್ಟು ಬೇಗ ಆಶಿಸುವ ಪೂರ್ತಿಗೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಒತ್ತಡವನ್ನು ತಾವು ಸಹ ಹೇರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಮತ್ತೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಬಗ್ಗೆ ನಿಮ್ಗೆ ಇನ್ನು ಹೆಚ್ಚಿನ ಪ್ರಶ್ನೆಗಳೇನಾದ್ರು ಇದ್ರೆ ನಮ್ಮಲ್ಲಿ 3 ಜನ ಹಿರಿಯ ಅಧಿಕಾರಿಗಳಿದ್ದಾರೆ, ಅವರು ಸಹ ಇದಕ್ಕೆ ಉತ್ತರಿಸಲಿಕ್ಕೆ ತಯಾರಾಗಿದ್ದಾರೆ ಅಂತ ಹೇಳ್ತಾ ನಿಮ್ಮನ್ನ ಮತ್ತೆ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿರಂತರವಾಗಿ ನಾವು ಶಾಲಾ ಕಾಲೇಜುಗಳಲ್ಲಿ ಇರುವಂತಹ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಕೆಲಸಗಳು, ಮತ್ತೆ ಅವರನ್ನು ಹುರಿದುಂಬಿಸುವ ನೆಲೆಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ, ನಮ್ಮಲ್ಲಿ ಅನುಭವ ಪಡೆದಂತ ನುರಿತ ವಾಗ್ಮಿಗಳಿದ್ದಾರೆ, ಅವರನ್ನೆಲ್ಲ ಕಳಿಸಿ ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅಲ್ಲದೆ ಈ ರಿಪಬ್ಲಿಕ್ ಡೇ ಇರ್ಬೋದು, ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ಈಗೀಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಶಾಲಾ ಕಾಲೇಜುಗಳಿಂದ ನಮ್ಮವರಿಗೆ ಆಹ್ವಾನಗಳು ನಿರಂತರವಾಗಿ ಬರ್ತಾ ಇದೆ. ಅಂತ ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸಿ ಈ ಬಗ್ಗೆ ನಾವು ಮಾಹಿತಿಯನ್ನು ಆಗಿಂದಾಗೆ ನೀಡ್ತಾ ಬಂದಿದ್ದೇವೆ. ದಕ್ಷಿಣ ಕನ್ನಡದಲ್ಲಿ ಜಾಯಿನ್ ಆಗೋರ ಬಗ್ಗೆ ಅಂದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಇದೆಯಾ? ಜಾಯಿನ್ ಆಗ್ತಾ ಇದಾರ, ಇಲ್ಲ ಕಡಿಮೆ ಇದಾರ? ಕಡಿಮೆ ಇಲ್ಲ, ಇಟ್ ಇಸ್ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ ಜಾಯಿನ್ ಮಾಡೋದು. ಪ್ಲಸ್ ಬೇಸಿಕ್ ಫಿಯರ್, ಸ್ಮಾಲ್ ಫ್ಯಾಮಿಲಿ ಅದಕ್ಕೆ ಜಾಯಿನ್ ಮಾಡೋದು ಕಲ್ಚರ್ ಇಲ್ಲ ಇಲ್ಲಿ ಜಾಯಿನ್. ಅದರ್ವೈಸ್ ಈಗ ಆಸ್ ಆನ್ ಟುಡೇ ಆಲ್ಮೋಸ್ಟ್ 6,000 ಎಕ್ಸ್ ಸರ್ವಿಸ್ಮೆನ್ಸ್ ಇದ್ದಾರೆ. 6,000 ಇನ್ ಎಂಟೈರ್ ದಕ್ಷಿಣ ಕನ್ನಡ, ಉಡುಪಿ, ಆಲ್ ದೀಸ್ ಏರಿಯಾಸ್. ಸೊ ಹಾಗೆ ಜಾಯಿನ್ ಮಾಡೋದಿಲ್ಲ ಅಂತ ಇಲ್ಲ. ಮತ್ತೆ ದಕ್ಷಿಣ ಕನ್ನಡದಲ್ಲಿ ಸ್ಟೆಮ್ ಸಬ್ಜೆಕ್ಟ್ಸ್ ಆರ್ ವೆರಿ ಪ್ರಾಮಿನೆಂಟ್ ಎಜುಕೇಶನ್ ಅಲ್ಲಿ. ಸೊ ಇಲ್ಲಿ ಸಿಗ್ನಲ್ಸ್ ಅಂದ್ರೆ ನಮ್ಮ ಟೆಕ್ನಿಕಲ್ ವಿಭಾಗದಿಂದ ಹೆಚ್ಚು ರಿಕ್ರೂಟ್ಮೆಂಟ್ ಆಗ್ತದೆ. ಏರ್ಫೋರ್ಸ್ ಅಲ್ಲಿ ಹೆಚ್ಚು ರಿಕ್ರೂಟ್ಮೆಂಟ್ ಆಗ್ತಾರೆ, ನೇವಿಯಲ್ಲಿ ಹೆಚ್ಚು ರಿಕ್ರೂಟ್ಮೆಂಟ್ ಆಗ್ತದೆ. ಈ ಆರ್ಮಿ ರಿಕ್ರೂಟ್ಮೆಂಟ್ ಆಗೋದು ಕೆಲವು ರೆಜಿಮೆಂಟ್ಸ್ಗೆ ಮಾತ್ರ. ಮ್ಯಾಕ್ಸಿಮಮ್ ಇಂಜಿನಿಯರ್ಸ್, ಸಿಗ್ನಲ್ಸ್, ಟೆಕ್ನಿಕಲ್ ವಿಂಗಿಗೆ, ಕಮ್ಯುನಿಕೇಶನ್ ವಿಂಗಿಗೆ, ಮತ್ತೆ ಇನ್ ಫೈಟಿಂಗ್ ವಿಂಗ್ ಅಲ್ಲಿ ಮಡ್ರಾಸ್ ರೆಜಿಮೆಂಟ್ಗೆ ಹೋಗ್ತಾರೆ. ಇದಲ್ಲದೆ ಇಲ್ಲಿ ರಿಕ್ರೂಟ್ಮೆಂಟ್ ಬೇಸ್ ಇದೆ. ದಟ್ ಇಸ್ ವೈ ಇಲ್ಲಿ ARO ಇದೆ, ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಕೂಳೂರಲ್ಲಿ. ಅದರ್ವೈಸ್ ದೇರ್ ವಿಲ್ ಎಷ್ಟು ಜನ ದೇರ್ ಆರ್ ಇಂಟ್ರೆಸ್ಟೆಡ್ ಪೀಪಲ್, ದಟ್ ಇಸ್ ವೈ ARO ಇಸ್ ಹಿಯರ್ ಕೂಳೂರಲ್ಲಿ. ಇತ್ತೀಚೆಗೆ ನೀವೆಲ್ಲ ಓದಿರ್ಬೋದು, 2 ಹುಡುಗಿಯರು, ಒಬ್ರು ಮನೀಷಾ ಶೆಟ್ಟಿ ಅಂತ, ಮತ್ತೊಬ್ರು ಅನುಷ್ಕಾ ಸಿಂಗ್ ಅಂತ, ನಮ್ಮ ಈ ಪರಿಸರದಲ್ಲೇ ಹುಟ್ಟಿ ಬೆಳೆದು ಓದಿದ ಅಂತ 2 ಹುಡುಗಿಯರು ಭಾರತೀಯ ವಾಯುಸೇನೆಯಲ್ಲಿ ಪೈಲಟ್ಗಳಾಗಿ, ಒಬ್ರು ಯುದ್ಧ ವಿಮಾನದ್ದು ಮತ್ತೊಬ್ರು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟಿನ ಪೈಲಟ್ಗಳಾಗಿ ಇತ್ತೀಚೆಗೆ ಸೇರಿದ್ದಾರೆ. ಮತ್ತೆ ಒಂದಷ್ಟು ಯುವಕರು NDA ಸೇರಿದ ಮಾಹಿತಿ ಸಹ ನಿಮ್ಗೆ ಇರ್ಬೋದು.
ಅವರನ್ನ ಅದ್ಧೂರಿಯಾಗಿ ಅವರು NDA ಪಾಸ್ ಮಾಡಿ ಬಂದಾಗ ಸಾರ್ವಜನಿಕರೆಲ್ಲ ಸೇರಿ ಅವರನ್ನ ಕರ್ಕೊಂಡು ಬಂದ ರೀತಿಯಲ್ಲಿ ಅದು ಇನ್ನಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗಬಹುದು ಅಂತ ನಾವು ಆಶಿಸ್ತಾ ಇದ್ದೇವೆ. ಎಕ್ಸ್-ಸರ್ವಿಸ್ಮೆನ್ ರಿಲೇಟೆಡ್ ಏನಾದರೂ ಡಿಮಾಂಡ್ಸ್ ಇದೆಯಾ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಅಥವಾ ಏನಾದರೂ ಫೆಸಿಲಿಟೀಸ್ ಸಿಗ್ತಾ ಇಲ್ಲ? ಸೊ ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಡಿಮಾಂಡ್? ನಾವು ಸೈನಿಕರಂತ ಹೇಳಿದ್ರೆ ಆದಷ್ಟು ಮಟ್ಟಿಗೆ ನಾವು ಎಲ್ಲ ಇದರಲ್ಲಿ ಹೊಂದಿಕೊಂಡು ಹೋಗುವವರು, ಎಲ್ಲ ರೀತಿಯ ಕಷ್ಟಗಳನ್ನ ಎದುರಿಸಿ ಅದರಲ್ಲೇ ಬಾಳ್ವೆಯನ್ನು ಕಂಡುಕೊಂಡು ಅದರಲ್ಲೇ ಸಂತೋಷದಿಂದ ದೇಶ ಸೇವೆ ಮಾಡಿಕೊಂಡು ಬಂದವರು. ಆದ್ರಿಂದ ಹೆಚ್ಚಿನ ನಾವು ಒಂದು ಪ್ರೆಷರ್ ಗ್ರೂಪ್ ಆಗಿ ನಾವು ಯಾವತ್ತೂ ಕೆಲಸ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತಿನ ದಿವಸದಲ್ಲಿ ಸೈನಿಕರ ಸಂಘ ಒಂದು ಸಣ್ಣ ಸಂಕಷ್ಟದಲ್ಲಿದೆ. ನಮ್ಮ ಸಂಘದ ಪಕ್ಕದ ಒಂದು ತಡೆಗೋಡೆ ಕುಸಿದು ಬಿದ್ದಿದೆ. ಅದನ್ನು ಒಂದ್ಸಲ ನಾವೇ ನಿರ್ಮಾಣ ಮಾಡಿದ್ವಿ, ಈಗ ಅದು ಕುಸಿದು ಬಿದ್ದಿದೆ. ಅದರ ನಿರ್ಮಾಣ ಆಗ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಶಾಸಕರನ್ನ ಸಂಪರ್ಕಿಸಿದ್ದೇವೆ. ಅವರು ಎಲ್ಲಾ ರೀತಿಯಲ್ಲಿ ಅದನ್ನು ಮರುನಿರ್ಮಾಣ ಕೊಡುವುದಾಗಿ ನಮಗೆ ಭರವಸೆಯನ್ನ ನೀಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಹ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಜಕೀಯ ವ್ಯಕ್ತಿಗಳು ಸಿಗುವ ಸವಲತ್ತು ಇಲ್ಲಿ ಸಿಗುವುದಿಲ್ಲ ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಸೈನಿಕರೇ ಮಾಡಿದ್ರು ಪ್ರೆಸ್ ಮೀಟ್ ಅಲ್ಲಿ ಅವರು ಹೇಳಿದ್ರು, ಹೌದಾ? ನಿಮ್ಗೆ ಅದು ಸಂಪೂರ್ಣವಾಗಿ ಗೊತ್ತಿದೆ. ಬಹುಶಃ ರಾಜಕೀಯ ವ್ಯಕ್ತಿಗಳಿಗೆ ಸಿಗುವಂತ ಸವಲತ್ತು ಯಾರಿಗೂ ಸಿಗ್ತಾ ಇಲ್ಲ ಅಂತ ನನಗೆ ಕಾಣ್ತದೆ. ಅದರ ಬಗ್ಗೆ ನಾವು ಟಿಪ್ಪಣಿ ಮಾಡೋದಷ್ಟು, ನಾವೊಂದು ಜವಾಬ್ದಾರಿಯುತವಾದಂತ ಒಂದು ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘ, ಈ ಬಗ್ಗೆ ನಾವು ಒಂದು ಜವಾಬ್ದಾರಿಯುತ ಸಂಘವಾಗಿ ನಾವು ಈ ಬಗ್ಗೆ ಹೆಚ್ಚಿನ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ರೈಟ್ ಸರ್. ವಾರ್ ಮೆಮೋರಿಯಲ್ ರೆನೋವೇಷನ್ ವರ್ಕ್ ತುಂಬಾ ಡಿಲೇ ಆಯಿತು ಅಂತ ಅನ್ಸುತ್ತೆ. ತುಂಬಾ ಅಂದ್ರೆ ತುಂಬಾ ಆಮೆಗತಿಯಲ್ಲಿ ನಡೀತಾ ಉಂಟು, ತುಂಬಾ ನಿಧಾನವಾಗಿ ನಡೀತಾ ಉಂಟು. ಅದು ಸ್ವಲ್ಪ ವೇಗ ಪಡಿಬೇಕಾಗಿತ್ತು. ನಾವು ಅದೆಷ್ಟೋ ವಿಷಯಗಳಿಗೆ ಅದರ ಬಗ್ಗೆ ಬೇರೆ ಯಾವ್ದು ವಿಷಯ ಅಂತ ನಾನು ಹೇಳಿಕ್ ಹೋಗೋದಿಲ್ಲ, ಎಷ್ಟೋ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಆದ್ರೆ ಈ ಒಂದು ವಾರ್ ಮೆಮೋರಿಯಲ್ ಅಂತ ಹೇಳಿದ್ರೆ ಅದು ದೇಶದ ಒಂದು ದೇವಸ್ಥಾನ ಇದ್ದ ಹಾಗೆ ಇರ್ಬೇಕಿತ್ತು. ನಮ್ಮಲ್ಲಿರುವ ಅದೆಷ್ಟೋ ಧಾರ್ಮಿಕ ಕ್ಷೇತ್ರಗಳು ಚಿಟಿಕೆಯಲ್ಲಿ ಅದರ ಜೀರ್ಣೋದ್ಧಾರ ಇದೆ, ಪುನರ್ ನಿರ್ಮಾಣ ಎಲ್ಲ ಆಗಿ ಹೋಗ್ತದೆ. ಆದ್ರೆ ಒಂದು ರಾಷ್ಟ್ರದ ಒಂದು ದೇವಸ್ಥಾನ ಇದು. ವಾರ್ ಮೆಮೋರಿಯಲ್ ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ದೇವಸ್ಥಾನದ ನಿಟ್ಟಿನಲ್ಲಿ ನಾವು ಅದನ್ನು ನೋಡಬೇಕಾಗಿದೆ. ಇದರ ಜವಾಬ್ದಾರಿ ಸೈನಿಕರದು ಅಥವಾ ಒಂದು ಆಡಳಿತ ಪಕ್ಷದ್ದು ಅಥವಾ ಇನ್ನೊಬ್ಬರದ್ದು ಯಾರ್ದು ಅಲ್ಲ, ಇಡೀ ರಾಷ್ಟ್ರದ್ದು. ಇದರ ಬಗ್ಗೆ ಹೆಮ್ಮೆ. ರಾಷ್ಟ್ರ ಉಳಿಬೇಕಂತಿದ್ರೆ ಸೈನ್ಯ ಬೇಕು, ಸೈನ್ಯದ ಉಳಿಬೇಕು ಅಂತ ಹೇಳಿದ್ರೆ ಇಂಥ ಸೈನ್ಯಕ್ಕೆ ಗೌರವ ನೀಡುವಂತಹ ಇಂಥ ಒಂದು ಸಿಂಬಾಲಿಕ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ ಉಳಿಬೇಕು, ಬೆಳಿಬೇಕು. ಈ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮ ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ನನಗೆ ಕಾಣ್ತದೆ. ಈ ಸೈನಿಕ ಶಾಲೆ ಅಂತ ಇದೆಯಲ್ಲ ಕೆಲವೊಂದು ಕಡೆಯಲ್ಲಿ, ಈ ಮಂಗಳೂರಲ್ಲಿ ಎಲ್ಲಿ ಆದ್ರೂ ಆ ತರ ಇದೆಯಾ? ಮಂಗಳೂರಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಎರಡು ಕಡೆಯಲ್ಲಿ ಇದೆ. ಸೈನಿಕ್ ಸ್ಕೂಲ್ ಬಿಜಾಪುರ್ ಅಂಡ್ ಸೈನಿಕ್ ಸ್ಕೂಲ್ ಕೊಡಗು. ಈ ಬಗ್ಗೆ ಮಂಗಳೂರಲ್ಲಿ ಆಗ್ಬೇಕೇನಾದ್ರೆ ನಿಮ್ದು ಒತ್ತಡ ಇರುವಾಗಾದ್ರೆ? ಇಲ್ಲ, ಅಷ್ಟು ಸ್ಟೂಡೆಂಟ್ಸ್ ಬರೋದಿಲ್ಲ. ಇಟ್ ಇಸ್ ಡಿಸೈನ್ಡ್ ಈ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ ಮೇಲೆ ಡಿಸೈನ್ ಆಗಿತ್ತು, ವಿಚ್ ವಾಸ್ ಬ್ರಿಟಿಷರ್ಸ್ ಟೈಮಲ್ಲಿ ದೇಹರಾದೂನಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಲೈಕ್ ಜನರಲ್ ಶಾಮ್ ಮಾನೇಕ್ ಶಾ, who 1971 ಚೀಫ್ ಇರ್ಬೋದು, he was one of the first batches of RIMC. ಅದೇ ಮಾಡೆಲಲ್ಲಿ ನಮ್ಮ ದೇಶದಲ್ಲಿ ಆಫ್ಟರ್ RIMC there was something known as military school. ಕರ್ನಾಟಕದಲ್ಲಿ ಎರಡು ಮಿಲಿಟರಿ ಸ್ಕೂಲ್ ಇದೆ, ಮಿಲಿಟರಿ ಸ್ಕೂಲ್ ಬೆಲ್ಗಾಂ and ಮಿಲಿಟರಿ ಸ್ಕೂಲ್ ಬೆಂಗಳೂರು. ಆಫ್ಟರ್ ಇಂಡಿಪೆಂಡೆನ್ಸ್ ಎವ್ರಿ ಸ್ಟೇಟ್ ಅಲ್ಲಿ ಈ ಮಿಲಿಟರಿ ಸ್ಕೂಲ್ ಮಾಡೆಲ್ ಅಲ್ಲಿ ಸೈನಿಕ್ ಸ್ಕೂಲ್ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಅರ್ಲಿಯಸ್ಟ್ ವಾಸ್ ಸೈನಿಕ್ ಸ್ಕೂಲ್ ಬಿಜಾಪುರ್. ಕೊಡಗು ಈಗ ಇತ್ತೀಚೆಗೆ ಆಗಿತ್ತು, ಜಸ್ಟ್ ಐ ಥಿಂಕ್ 4-5 years ಹಿಂದುಗಡೆ ಸೈನಿಕ್ ಸ್ಕೂಲ್ ಕೊಡಗು ಆಗಿತ್ತು. ಸೊ ದ ಡಿಸೈನ್ ಇಸ್ ಸೇಮ್, ದಿ ಸಿಲೆಬಸ್ ಅಂಡ್ ಎವ್ರಿಥಿಂಗ್ ಇಸ್ ಸೇಮ್, ಟ್ರೈನಿಂಗ್ಸ್ ಅದೇ ರೀತಿಯಲ್ಲಿ. ಇದನ್ನ ಕಾಪಿ ಮಾಡಿ ಜವಾಹರ್ಲಾಲ್ ನೆಹರು ವಿದ್ಯಾಲಯ ಸ್ಟಾರ್ಟೆಡ್ ನಮ್ಮ ಇದರಲ್ಲಿ. ಅದನ್ನ ಕಾಪಿ ಮಾಡಿ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್, ಗರ್ಲ್ಸ್ ಮೊರಾರ್ಜಿ ದೇಸಾಯಿ ಸ್ಕೂಲ್ ಆ್ಯಂಡ್ ರಾಣಿ ಚೆನ್ನಮ್ಮ ಸ್ಕೂಲ್ ಮಾಡ್ತಾ ಇದ್ದಾರೆ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಮ್ಯಾಂಗ್ಳೂರ್ ಸ್ಪೆಸಿಫಿಕಲಿ ಅಷ್ಟು ಸ್ಟೂಡೆಂಟ್ಸ್ ಬರಲಿಕ್ಕೆ ಇಲ್ಲ. ಡಿಮಾಂಡ್ ಕೊಡಗಲ್ಲಿ ಹೆಚ್ಚು ಡಿಮಾಂಡ್ ಇದೆ, ದಟ್ಸ್ ವೈ ಸೆಪರೇಟ್ ಸೈನಿಕ್ ಸ್ಕೂಲಲ್ಲಿ ಸ್ಟಾರ್ಟ್ ಆಗಿದೆ. ಅದರ್ವೈಸ್ ಮೊದಲು ಕರ್ನಾಟಕದಲ್ಲಿ ಎರಡು ಮಿಲಿಟರಿ ಸ್ಕೂಲು, ಒಂದು ಸೈನಿಕ್ ಸ್ಕೂಲ್ ಬಿಜಾಪುರ ಅಷ್ಟೇ. To propose the vote of thanks.
ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಪರವಾಗಿ ನಾನು ನಿಮಗೆಲ್ಲ ವಿನಂತಿ ಮಾಡೋದು ಏನಂದರೆ ಮಂಗಳವಾರಿನ ಪ್ರೋಗ್ರಾಮಿಗೆ ಆದಷ್ಟು